Hey guys, good morning. Welcome back to my channel. ನಿನ್ನೆ ಕ್ಲಾಸ್ನಲ್ಲಿ ನಾನು ನಿಮಗೆ ವ್ಯಂಜನಗಳ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ನಾನು ನೀಡಿದ್ದೆ. ಓಕೆನಾ? ವ್ಯಂಜನಗಳು ಎಂದರೇನು, ಓಕೆ, ಅದರ ಅರ್ಥ ಏನು, ಅದರಲ್ಲಿ ಎಷ್ಟು ವಿಧಗಳು, ಮಹಾಪ್ರಾಣ ಎಂದರೇನು, ಅಲ್ಪಪ್ರಾಣ ಎಂದರೇನು, ಆಮೇಲೆ ಮತ್ತೇನು ಹೇಳಿದ್ದೆ, ಅನುನಾಸಿಕ ಎಂದರೇನು, ಅವರ್ಗೀಯ ಎಂದರೇನು, ಆಮೇಲೆ ಸಂಯುಕ್ತ ಅಕ್ಷರಗಳು ಎಂದರೇನು, ಮತ್ತೇನು ಹೇಳಿದ್ದೆ ನಾನು ನಿನ್ನೆ ಕ್ಲಾಸ್ನಲ್ಲಿ, ಯಾರಿಗಾದರೂ ನೆನಪಿದೆಯಾ? ಆಮೇಲೆ ಸಂಯುಕ್ತ ಅಕ್ಷರಗಳಾದಮೇಲೆ ನಾನು ಏನು ಹೇಳಿದ್ದೆ, ನಾನು ಸಂಧ್ಯಾ ಅಕ್ಷರಗಳ ಬಗ್ಗೆ ನಾನು ನಿನ್ನೆ ಕ್ಲಾಸ್ನಲ್ಲಿ ನಿಮಗೆ ಹೇಳಿದ್ದೆ. ಓಕೆನಾ? ಕಂಪ್ಲೀಟಾಗಿ ನಿಮಗೆ ನಾನು ವ್ಯಂಜನಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾನು ನಿನ್ನೆ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳಿದ್ದೆ. ಸೊ ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ಕಲಿಯೋಣ ಅಂತಂದರೆ, ಸಂಯುಕ್ತ ಅಕ್ಷರಗಳ ಬಗ್ಗೆ ಕಂಪ್ಲೀಟಾಗಿ ಇವತ್ತು ನಾವು ತಿಳಿದುಕೊಳ್ಳೋಣ. ಓಕೆ, ಸಂಯುಕ್ತ ಅಕ್ಷರಗಳು ಎಂದರೇನು ನಿನ್ನೆ ನಾನು ಹೇಳಿದ್ದೆ. ಸಂಯುಕ್ತ ಅಕ್ಷರಗಳು ಎಂದರೆ ಒಂದು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳಿಗೆ ನಾವು ಏನನ್ನುತ್ತೀವಿ ಅಂದರೆ ಸಂಯುಕ್ತ ಅಕ್ಷರಗಳು ಅಂತ ಹೇಳ್ತೀವಿ. ಏನಂದರೆ ಒಂದು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳಿಗೆ ನಾವು ಸಂಯುಕ್ತ ಅಕ್ಷರಗಳು ಅಂತ ಹೇಳುತ್ತೇವೆ. ಇನ್ನೊಂದು ಹೇಳಿದ್ದೆ ನಾನು ನಿನ್ನೆ ಕ್ಲಾಸ್ನಲ್ಲಿ, ಏನಂದರೆ ಸಂಧ್ಯಾಕ್ಷರಗಳು ಎಂದರೇನು ಅಂತ. ಸಂಧ್ಯಾಕ್ಷರಗಳು ಎಂದರೆ ಎರಡು ಸ್ವರಾಕ್ಷರಗಳು ಸೇರಿ ಒಂದು ಅಕ್ಷರವಾದರೆ ಅದಕ್ಕೆ ನಾವು ಏನಂತೇವೆ ಅಂದರೆ ಸಂಧ್ಯಾಕ್ಷರಗಳು ಅಂತ ಹೇಳಿದ್ದೆ. ಸಂಧ್ಯಾಕ್ಷರಗಳು ಯಾವುವು ಅಂದರೆ ಐ ಮತ್ತು ಔ. ಓಕೆ, ಈ ಥರ ನಾನು ಕಂಪ್ಲೀಟಾಗಿ ನಿಮಗೆ ನಿನ್ನೆ ಕ್ಲಾಸ್ನಲ್ಲಿ ನಾನು ಹೇಳಿದ್ದೆ. ಓಕೆನಾ? ಇವಾಗ ನಾನು ಟುಡೇ ಕ್ಲಾಸ್ನಲ್ಲಿ ನಾನು ನಿಮಗೆ ಸಂಯುಕ್ತ ಅಕ್ಷರಗಳ ಬಗ್ಗೆ ಕಂಪ್ಲೀಟಾಗಿ ನಾನು ಹೇಳ್ತೀನಿ. ಓಕೆ, ಸಂಯುಕ್ತ ಅಕ್ಷರ ಎಂದರೇನು? ಒಂದು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿ ಆಗುವುದಕ್ಕೆ ನಾವು ಸಂಯುಕ್ತ ಅಕ್ಷರಗಳು ಅಂತ ಹೇಳ್ತೀವಿ. ಓಕೆನಾ? ಸಂಯುಕ್ತ ಅಕ್ಷರಗಳಲ್ಲಿ ವಿಧಗಳು ಎಷ್ಟು ಬರುತ್ತವೆ ಅಂದರೆ ಒಂದು ಮತ್ತು ಎರಡು ವಿಧಗಳು ಬರುತ್ತವೆ. ಒಂದನೆಯದು ಸಜಾತೀಯ ಸಂಯುಕ್ತಾಕ್ಷರಗಳು, ಎರಡನೆಯದು ವಿಜಾತೀಯ ಸಂಯುಕ್ತಾಕ್ಷರಗಳು. ಓಕೆನಾ? ಸಜಾತೀಯ ಸಂಯುಕ್ತಾಕ್ಷರಗಳು ಎಂದರೇನು ಅಂತ ಕ್ವಶನ್ ಬರುತ್ತೆ. ಸಜಾತೀಯ ಸಂಯುಕ್ತಾಕ್ಷರಗಳು ಎಂದರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಒಟ್ಟಿಗೆ ಸೇರುವುದಕ್ಕೆ ನಾವು ಏನೆನ್ನುತ್ತೇವೆ ಅಂದರೆ ಸಜಾತೀಯ ಸಂಯುಕ್ತಾಕ್ಷರಗಳು. ಒಂದೇ ಜಾತಿಯ ಎರಡು ವ್ಯಂಜನಗಳು ಒಟ್ಟಿಗೆ ಸೇರುವುದಕ್ಕೆ ಅಂತ ಹೇಳ್ತೀವಿ. ಒಂದೇ ಜಾತಿಯ ಎರಡು ವ್ಯಂಜನಗಳು ಅಂದರೆ ಹೇಯ ಥರ ಅಂತಂದರೆ ಇಲ್ಲಿದೆ ನೋಡಿ. ಉದಾಹರಣೆ, ಅಕ್ಕ. ಕ ಕೆಳಗೆ ಕ ಒತ್ತಕ್ಷರ ಇದೆ, ಸೇಮ್ ಒತ್ತಕ್ಷರ ಇದೆ ನೋಡಿ. ಇದು ಕ ಒತ್ತಕ್ಷರ ಇದು. ಅಂದರೆ ಇವು ಎರಡು ಏನಂದರೆ ಒಂದೇ ಜಾತಿಯ ಒತ್ತಕ್ಷರಗಳು, ಒಂದೇ ಜಾತಿಯ ವ್ಯಂಜನಗಳು. ಇಲ್ಲಿ ಬೇರೆ ಒತ್ತಕ್ಷರ ಬಂದರೆ, ಪ ಬಂದರೆ, ಮ ಬಂದರೆ, ಕ ಬಿಟ್ಟು ಬೇರೆ ಯಾವುದು ಬಂದರೂ ಇದು ಏನಾಗುತ್ತೆ ಅಂದರೆ ಸಜಾತಿಯ ಸಂಯುಕ್ತಾಕ್ಷರ ಆಗಲ್ಲ. ಸೊ ಇಲ್ಲಿ ಕ ಕೆಳಗೆ ಕ ಒತ್ತಕ್ಷರ ಬಂದಿವೆ. ಸೊ ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಅನ್ನ. ನ ಕೆಳಗೆ ನ ಒತ್ತಕ್ಷರ ಬಂದಿದೆ. ಇಲ್ಲಿ ನೋಡಿ ಅಪ್ಪ. ಪ ಕೆಳಗೆ ಪ ಒತ್ತಕ್ಷರ ಬಂದಿದೆ. ತಮ್ಮ. ಮ ಕೆಳಗೆ ಮ ಒತ್ತಕ್ಷರ ಬಂದಿದೆ. ಮತ್ತು ತ ಕೆಳಗೆ ತ ಒತ್ತಕ್ಷರ. ಕಳ್ಳ. ಳ ಕೆಳಗೆ ಳ ಒತ್ತಕ್ಷರ ಬಂದಿದೆ. ಅನ್ನ. ನ ಕೆಳಗೆ ನ ಒತ್ತಕ್ಷರ ಬಂದಿದೆ. ಹತ್ತು. ತ ಕೆಳಗೆ ತ ಒತ್ತಕ್ಷರ. ಗ ಕೆಳಗೆ ಗ ಒತ್ತಕ್ಷರ. ಇಲ್ಲಿ ನೋಡಿ ಒಂಬತ್ತು. ತ ಕೆಳಗೆ ತ ಒತ್ತಕ್ಷರ. ಹಕ್ಕಿ. ಕ ಕೆಳಗೆ ಕ ಒತ್ತಕ್ಷರ. ಈ ಥರ ವ್ಯಂಜನಗಳು ಸೇಮ್ ಇದ್ದರೆ ಅಂದರೆ ಒಂದೇ ಜಾತಿಯ ಅಕ್ಷರಗಳು ವ್ಯಂಜನಗಳು ಇದ್ದರೆ ಅವುಗಳಿಗೆ ನಾವು ಏನನ್ನುತ್ತೀವಿ ಅಂದರೆ ಸಜಾತಿಯ ಸಂಯುಕ್ತ ಅಕ್ಷರಗಳು ಅಂತ ಹೇಳ್ತೀವಿ. ಇವಾಗ ಒಂದೇ ಜಾತಿ ಅಂದರೆ ನೋಡಿ, ಬಾಯ್ ಒನ್ ಗ್ರೂಪ್, ಗರ್ಲ್ ಒನ್ ಗ್ರೂಪ್. ಇವಾಗ ಗರ್ಲ್ ಒಂದು ಜಾತಿ, ಬಾಯ್ ಒಂದು ಜಾತಿ. ಸೇಮ್ ಇವುಗಳಿಗೆ ನಾವು ಏನಂತ ಹೇಳ್ತೀವಿ ಅಂದರೆ ಸಜಾತಿಯ ಸಂಯುಕ್ತಾಕ್ಷರಗಳು ಅಂತ ನಾವು ಹೇಳ್ತೀವಿ. ಓಕೆನಾ? ಇವಾಗ ನೆಕ್ಸ್ಟು ಸ ಮೀನ್ಸ್ ಇಲ್ಲಿದೆ ನೋಡಿ. ಸ ಮೀನ್ಸ್ ಒಂದೇ, ಸ ಮೀನ್ಸ್ ಸೇಮ್, ವಿ ಮೀನ್ಸ್ ಬೇರೆ ಬೇರೆ. ಸಜಾತಿ ಅಂದರೆ ಒಂದೇ ಜಾತಿಯ,
ವಿಜಾತಿ ಅಂದರೆ ಬೇರೆ ಬೇರೆ ಜಾತಿ. ನೀವು ಇಲ್ಲೇ ಫೈಂಡ್ ಔಟ್ ಮಾಡ್ಬೋದು. ಸಜಾತಿ ಅಂದರೆ ಸ ಮೀನ್ಸ್ ಒಂದೇ, ಸೇಮ್ ಅದಕ್ಕೆ ಸಜಾತಿ ಅಂತ ಹೇಳ್ತೀವಿ. ವಿಜಾತಿ, ವಿ ಮೀನ್ಸ್ ಬೇರೆ ಬೇರೆ ಜಾತಿ, ಅದಕ್ಕೆ ನಾವು ವಿಜಾತಿ ಅಂತ ಹೇಳ್ತೀವಿ. ಇವಾಗ ನೆಕ್ಸ್ಟು ಯಾವುದಂದರೆ ವಿಜಾತಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ವಿಜಾತಿ, ವಿ ಅಂದರೆ ಇಲ್ಲಿದೆ ನೋಡಿ, ಬೇರೆ ಬೇರೆ ಜಾತಿಯ ವ್ಯಂಜನಗಳು ಒಟ್ಟಿಗೆ ಸೇರುತ್ತವೆ, ಅವುಗಳಿಗೆ ನಾವು ಏನಂತ ಹೇಳ್ತೀವಿ ಅಂದರೆ ವಿಜಾತಿ. ವಿ ಮೀನ್ಸ್ ಬೇರೆ ಬೇರೆ, ಸ ಮೀನ್ಸ್ ಸೇಮ್ ಒಂದೇ. ವಿ ಅಂದರೆ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಒಟ್ಟಿಗೆ ಸೇರುವುದಕ್ಕೆ ನಾವು ಏನಂತ ಹೇಳ್ತೀವಿ ಅಂದರೆ ವಿಜಾತಿಯ ಸಂಯುಕ್ತಾಕ್ಷರಗಳು ಅಂತ ನಾವು ಹೇಳ್ತೀವಿ. ಉದಾಹರಣೆಗಳು ಇಲ್ಲಿದೆ ನೋಡಿ. ಸ್ತ್ರೀ, ಇಲ್ಲಿ ನೋಡಿರಿ, ಇದು ಸ ಇದೆ, ಸಿ ಇದೆ, ಇದರ ಕೆಳಗೆ ಸ ಒತ್ತಕ್ಷರ ಇಲ್ಲ, ಇದರ ಕೆಳಗೆ ಬೇರೆಯೇ ಒತ್ತಕ್ಷರ ಇದೆ ನೋಡಿ. ತ ಒತ್ತಕ್ಷರ ಇದೆ, ರ ಒತ್ತಕ್ಷರ ಇದೆ, ಸೊ ಇದು ವಿಜಾತಿ. ಇಲ್ಲಿ ನೋಡಿ, ಇದು ಕ ಇದೆ, ಇದು ಯ ಇದೆ, ಇದರ ಕೆಳಗೆ ಯ ಒತ್ತಕ್ಷರ ಇಲ್ಲ, ಇದು ಬೇರೆ ಒತ್ತಕ್ಷರ ಇದೆ, ಸೊ ಇದು ವಿಜಾತಿಯ. ಇದು ಕಷ್ಟ, ಶ ಕೆಳಗೆ ಶ ಒತ್ತಕ್ಷರ ಇಲ್ಲ, ಟ ಒತ್ತಕ್ಷರ ಇದೆ. ಇದು ಚ ಆಯಿತು, ಚ ಕೆಳಗೆ ಇದು ಬೇರೆ ಒತ್ತಕ್ಷರ ಇದೆ, ಇಲ್ಲಿ ನೋಡಿ ತ. ಇದು ಚೈತನ್ಯ, ಇಲ್ಲಿ ನ ಕೆಳಗೆ ನ ಒತ್ತಕ್ಷರ ಇಲ್ಲ, ಯ ಒತ್ತಕ್ಷರ ಇದೆ. ವಿಘ್ನ, ಗ ಕೆಳಗೆ ಗ ಒತ್ತಕ್ಷರ ಇಲ್ಲ, ನ ಒತ್ತಕ್ಷರ ಇದೆ. ಚಂದ್ರ, ಶ್ರಮ, ಶಿಲ್ಪಿ, ವ್ಯಾಪಾರ. ಅಂದರೆ ಇಲ್ಲಿ ಏನಿದೆ ಅಂದರೆ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಒಟ್ಟಿಗೆ ಸೇರಿವೆ. ಓಕೆನಾ, ಇದಕ್ಕೆ ನಾವು ಏನಂತ ಹೇಳ್ತೀವಿ ಅಂದರೆ ವಿಜಾತಿ ಅಂತ ಹೇಳ್ತೀವಿ. ಒನ್ ಬಾಯ್ ಒನ್ ಗರ್ಲ್. ಸೊ ಇಲ್ಲಿ ಬೇರೆ ಬೇರೆ ಜಾತಿ ಇದೆ, ಒಂದು ಬಾಯ್ಸ್ ಒಂದು ಜಾತಿ ಇದೆ, ಗರ್ಲ್ ಒಂದು ಜಾತಿ ಇದೆ. ಸೊ ಇದು ಏನಾಗುತ್ತೆ ಅಂದರೆ ವಿಜಾತಿ ಅಂತ ಹೇಳ್ತೀವಿ. ಓಕೆನಾ, ಇದು ಏನಂದರೆ ಸಂಯುಕ್ತಾಕ್ಷರಗಳು ಅಂತ ಹೇಳ್ತೀವಿ. ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧಗಳು, ಸಜಾತಿ ಮತ್ತು ವಿಜಾತಿ. ಸಜಾತಿ ಅಂದರೆ ಒಂದೇ ಜಾತಿಯ ವ್ಯಂಜನಗಳು, ವಿಜಾತಿ ಅಂದರೆ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಅಂತ ನಾವು ಹೇಳ್ಬೋದು. ಓಕೆನಾ, ಇವಾಗ ನೆಕ್ಸ್ಟ್ ನಾವು ಒತ್ತಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ. ಓಕೆನಾ, ಒತ್ತಕ್ಷರಗಳು ಅಂದರೆ ಏನು ಅಂತ ಕೇಳ್ಬೋದು. ಒತ್ತಕ್ಷರಗಳು ಅಂದರೆ ನಾವು ಸ್ವಲ್ಪ ಅದಕ್ಕೆ ಒತ್ತು ಕೊಟ್ಟು ಪ್ರನೌನ್ಸ್ ಮಾಡ್ತೀವಿ, ಉಚ್ಚಾರ ಮಾಡ್ತೀವಿ. ಇವಾಗ ನಾವು ಲೈಟಾಗಿ ಅಕ ಅನ್ನಲ್ಲ, ಅಕ್ಕ ಅನ್ನ ನಾವು ಅವಕ್ಕೆ ಸ್ವಲ್ಪ ಒತ್ತು ಕೊಡ್ತೀವಿ. ಓಕೆನಾ, ಅಂಥ ಅಕ್ಷರಗಳಿಗೆ ನಾವು ಏನಂತ ಹೇಳ್ತೀವಿ ಅಂದರೆ ಅಕ್ಷರಗಳು. ಒತ್ತಕ್ಷರಗಳು ಅಂದರೆ ಸ್ವಲ್ಪ ಒತ್ತು ಕೊಟ್ಟು ಅವುಗಳನ್ನ ನಾವು ಉಚ್ಚಾರ ಮಾಡ್ತೀವಿ, ಪ್ರನೌನ್ಸ್ ಮಾಡ್ತೀವಿ. ಅವುಗಳಿಗೆ ನಾವು ಏನಂತ ಹೇಳ್ತೀವಿ ಅಂದರೆ ಒತ್ತಕ್ಷರಗಳು ಅಂತ ಹೇಳ್ತೀವಿ. ಇದು ಕ ಒತ್ತಕ್ಷರ, ಇದು ಖ ಒತ್ತಕ್ಷರ, ಗ ಒತ್ತಕ್ಷರ, ಘ ಒತ್ತಕ್ಷರ, ನ್ಯ, ಚ, ಛ, ಝ, ಝ, ನ್ಯ, ಟ, ಠ, ಢ, ಢ, ನ, ಥ, ಥ, ಧ, ಧ, ನ, ಪ, ಫ, ಭ, ಭ, ಮ, ಯ, ರ ಇಲ್ಲ, ನಾನು ನಿಮ್ಗೆ ರೈಟ್ ಮಾಡಿ ತೋರಿಸ್ತೀನಿ. ಲ, ವ, ಶ, ಶ, ಸ, ಹ, ಳ, ಇವೆಲ್ಲ ಏನಂದರೆ ಒತ್ತಕ್ಷರಗಳು ಅಂತ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನೋಡಿ, ಇವಾಗ ನಾನು ನಿಮಗೆ ಬರೆದು ತೋರಿಸ್ತೀನಿ. ಓಕೆನಾ, ಇಲ್ಲಿ ನೋಡಿ, ಕ ಒತ್ತಕ್ಷರ ಇದು ಏನಂದರೆ ಕ ಆಯಿತು. ಓಕೆನಾ, ಕ ಒತ್ತಕ್ಷರ ಯಾವ ಥರ ಬರುತ್ತೆ, ಇದು ಹಾಫ್ ಆಫ್ ದಿ ಕ. ಕಫ್ ಇಲ್ಲಿ ಫುಲ್ ಇದೆ, ಅದರ ಒತ್ತಕ್ಷರ ಹಾಫ್ ಇದೆ. ಇದು ದೊಡ್ಡ ಖ ಒತ್ತಕ್ಷರ, ಇದು ಘ ಒತ್ತಕ್ಷರ, ಇದು ದೊಡ್ಡ ಗ ಒತ್ತಕ್ಷರ ಯಾವ ಥರ ಬರುತ್ತೆ, ಈ ಥರ ಬರುತ್ತೆ. ಖ ಗ ನ್ಯ, ಇದು ನ್ಯ ಒತ್ತಕ್ಷರ. ನೆಕ್ಸ್ಟು ಚ ಒತ್ತಕ್ಷರ, ಇದು ದೊಡ್ಡ ಚ ಒತ್ತಕ್ಷರ, ಇದು ಜ ಒತ್ತಕ್ಷರ, ಇದು ದೊಡ್ಡ ಜ ಒತ್ತಕ್ಷರ ಯಾವ ಥರ ಬರುತ್ತೆ, ದೊಡ್ಡ ಝ. ಇದು ಬರಲ್ಲ, ಇಷ್ಟೇ ಬರುತ್ತೆ. ಆಮೇಲೆ ಇದು ನ್ಯ. ಟ, ಇಲ್ಲಿ ನೋಡಿ, ಟ ಒತ್ತಕ್ಷರ, ಇದು ಇಲ್ಲೊಂದು ಡಾಟ್ ಬರುತ್ತೆ, ಇದು ದೊಡ್ಡ ಟ ಒತ್ತಕ್ಷರ. ಇದು ಚಿಕ್ಕ ಡ ಒತ್ತಕ್ಷರ, ಇದು ದೊಡ್ಡ ಡ, ಇದು ದೊಡ್ಡ ಡ ಒತ್ತಕ್ಷರ. ಟ ಠ ಡ ಡ ನ, ಇದು
ನ ಒತ್ತಕ್ಷರ. ನೆಕ್ಸ್ಟು ಡ ನ ಆದಮೇಲೆ ಇನ್ನು ಬರುತ್ತೆ ತ. ಇಲ್ಲಿ ನೋಡಿ ತ ಒತ್ತಕ್ಷರ ಯಾವ ಥರ ಬರುತ್ತೆ, ಇದು ತ ಒತ್ತಕ್ಷರ, ಇದು ದೊಡ್ಡ ತ ಒತ್ತಕ್ಷರ, ಇಲ್ಲಿ ಬಿಂದು ಬರಬೇಕು, ಇದು ಧ ಒತ್ತಕ್ಷರ, ಇದು ದೊಡ್ಡ ಧ ಒತ್ತಕ್ಷರ, ಇದು ನ ಒತ್ತಕ್ಷರ. ಥ ದ ನ ಆದಮೇಲೆ ಯಾವ್ದು ಬರುತ್ತೆ, ಪ ಒತ್ತಕ್ಷರ, ಫ ದೊಡ್ಡ ಫ, ಇದು ದೊಡ್ಡ ಫ ಒತ್ತಕ್ಷರ, ಇದು ಭ ಒತ್ತಕ್ಷರ, ಇದು ದೊಡ್ಡ ಭ, ಇದು ಮ ಒತ್ತಕ್ಷರ. ಓಕೆನಾ? ಇಲ್ಲಿ ನೋಡಿ ಇದು ಯ ಒತ್ತಕ್ಷರ. ನಾನು ಅಲ್ಲಿ ನಿಮಗೆ ರ ಒತ್ತಕ್ಷರ ಹೇಳಿರಲಿಲ್ಲ, ಇಲ್ಲಿ ಬರುತ್ತೆ ನೋಡಿ ರ ಒತ್ತಕ್ಷರ, ಇದು ರ ಒತ್ತಕ್ಷರ, ಇದು ಲ ಒತ್ತಕ್ಷರ, ಇದು ವ ಒತ್ತಕ್ಷರ, ಇದು ಶ, ಯ ರ ಲ ವ ಶ, ಆಮೇಲೆ ಇದು ಶ ಒತ್ತಕ್ಷರ, ಆಮೇಲೆ ಇದು ಇಲ್ಲಿ ನೋಡಿ ಬರಿತೀನಿ, ಇದು ಹಳ್ ಒತ್ತಕ್ಷರ, ಇದು ಳ ಒತ್ತಕ್ಷರ. ಇವೆಲ್ಲ ಏನಂದರೆ ವ್ಯಂಜನಗಳ ಒತ್ತಕ್ಷರಗಳು. ಓಕೆನಾ? ಅಂದರೆ ಒತ್ತಕ್ಷರಗಳು ಯಾವ ಥರ ಬರುತ್ತೆ ಅಂದರೆ ಹಾಫ್ ಆಫ್ ದ ವ್ಯಂಜನ. ಇಲ್ಲಿ ನೋಡಿ ಇಲ್ಲಿ ಕ ಇದೆ. ಓಕೆನಾ? ಇಲ್ಲಿ ಫುಲ್ ಕ ಬಂದರೆ ಅದರ ಒತ್ತಕ್ಷರ ಯಾವ ಥರ ಬರುತ್ತದೆ, ಹಾಫ್ ಆಫ್ ದಿ ಕ ಬರುತ್ತೆ. ಈ ಥರ ನೀವು ಏನಂದರೆ ವ್ಯಂಜನಗಳ ಒತ್ತಕ್ಷರಗಳನ್ನು ನೀವು ಕಲಿಬಹುದು. ಓಕೆನಾ? ಇವುಗಳು ಏನಂದರೆ ಈ ಥರ ಒತ್ತಕ್ಷರಗಳು. ಅಂದರೆ ನೀವು ಅಂದರೆ ಇವಾಗ ಯಾರು ಬೇಸಿಕ್ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಮಾತನಾಡೋಕ್ಕೆ ಕಲಿಯುತ್ತೀರಲ್ಲ ಅವರಿಗೆ ಸ್ವಲ್ಪ ಇದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಏನಾದರೂ ಬರಿಬೇಕಾದ್ರೆ ತುಂಬ ಒತ್ತಕ್ಷರಗಳು ಬರುತ್ತೆ, ಅವಾಗ ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ ಯಾವ ಒತ್ತಕ್ಷರ ಯಾವುದು ಕೊಡಬೇಕು ಅಂತ. ಸೊ ನಿಮಗೆ ಇವಾಗ ಇದು ಡಿಟೇಲಾಗಿ ಗೊತ್ತಿದ್ದರೆ ನೀವು ಈಸಿಯಾಗಿ ಓದೋಕ್ಕೆ ಬರೆಯೋಕ್ಕೆ ಬರ್ಬೋದು. ಓಕೆನಾ ಗೈಸ್? ಸೊ ಇವತ್ತಿನ ಕ್ಲಾಸಿನಲ್ಲಿ ನಾವು ಏನೇನು ಕಲ್ತಿದ್ದೀವಿ ಅಂದರೆ ಸಂಯುಕ್ತಾಕ್ಷರಗಳು, ಆಮೇಲೆ ಅದರಲ್ಲಿ ವಿಧಗಳು, ಆಮೇಲೆ ಆ ವಿಧಗಳ ಉದಾಹರಣೆಗಳು. ಓಕೆ, ನೆಕ್ಸ್ಟು ಒತ್ತಕ್ಷರಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ಕಂಪ್ಲೀಟಾಗಿ ಕಲ್ತಿದ್ದೇವೆ. ಓಕೆನಾ? ಯಾರು ನಿನ್ನೆ ಕ್ಲಾಸನ್ನು ನೋಡಿಲ್ಲ ಕಂಪ್ಲೀಟಾಗಿ ಎಂಡ್ವರೆಗೂ ಮೊನ್ನೆ ಕ್ಲಾಸ್ನ ಕಂಪ್ಲೀಟಾಗಿ ನೋಡಿ ಸ್ವರಗಳು ವ್ಯಂಜನಗಳ ಬಗ್ಗೆ ನಾನು ಕಂಪ್ಲೀಟಾಗಿ ನಿಮಗೆ ಮಾಹಿತಿಯನ್ನು ನೀಡಿದ್ದೇನೆ. ಓಕೆನಾ ಗೈಸ್? ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಇಷ್ಟೆಲ್ಲ ಇವತ್ತು ಸ್ಟಡಿಯನ್ನು ಮಾಡಿದ್ದೇವೆ. ಓಕೆನಾ? ಪ್ಲೀಸ್ ವಿಡಿಯೋವನ್ನು ಎಂಡ್ವರೆಗೂ ನೋಡಿ, ನಿಮಗೆ ಕಂಪ್ಲೀಟಾಗಿ ಮಾಹಿತಿ, ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾರಿಗೆಲ್ಲ ನನ್ನ ಈ ವಿಡಿಯೋ ಲೈಕ್ ಆಗಿದೆ ಪ್ಲೀಸ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. Okay guys, signing off. Bye bye. Take care guys.